ಮನೆ ಮನಗಳಲ್ಲಿ ಬಾಳಿನ ಬೆಳಕಿನ ದೀಪ ಹಚ್ಚುತ್ತಿರುವ ಕಾಮಧೇನು ಕಲ್ಪವೃಕ್ಷವಾಗಿ ಸದಾ ಸರ್ವಜನರನ್ನು ಕಾಯುತ್ತಿರುವ ಸದ್ಗುರುಗಳೇ ನಮ್ಮ ಗುರುನಾಥರು. ಇಂಥ ಸರ್ವಶ್ರೇಷ್ಠವಾದ ಸ್ಥಳವನ್ನು ಸ್ವಚ್ಛವಾಗಿ ಶುಭ್ರವಾಗಿಟ್ಟುಕೊಳ್ಳುವುದು ನಮ್ಮೆಲ್ಲರ ಅತ್ಯಂತ ಆದ್ಯ ಕರ್ತವ್ಯವಾಗಿದೆ. ತಾವುಗಳು ಶ್ರೀ ಗುರುನಾಥರ ವೇದಿಕೆಗೆ ಬರುವಾಗ ಯಾವುದೇ ಹಣ್ಣು ಹಂಪಲು, ಸಿಹಿ ತಿನಿಸುಗಳು, ಇನ್ಯಾವುದೇ ಪದಾರ್ಥಗಳನ್ನು ತಂದರೆ ಅದನ್ನು ಶ್ರೀ ಗುರುನಾಥರ ವೇದಿಕೆಯಲ್ಲಿ ಗುರುಗಳಿಗೆ ಸಮರ್ಪಿಸಿ ಮತ್ತೆ ಅವುಗಳನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಸುತ್ತಮುತ್ತಲಿನವರಿಗೆ ಪ್ರಸಾದ ರೂಪವಾಗಿ ಕೊಡಿ. ಇದರಿಂದ ಎಲ್ಲರಿಗೂ ಶ್ರೀ ಗುರುವಿನ ಪ್ರಸಾದ ಲಭ್ಯವಾಗುತ್ತದೆ. ಅಲ್ಲದೆ ವೇದಿಕೆಯಲ್ಲಿ ಸ್ವಚ್ಛತೆಯನ್ನು ಕಾಯ್ದುಕೊಂಡಂತಾಗುತ್ತದೆ. ನಿಮ್ಮಿಂದಾಗಿ ನಿಮ್ಮ ಪರಿಸರದ ಅಕ್ಕಪಕ್ಕದ ಮನೆಯವರಿಗೆ ಗುರುಪ್ರಸಾದ ತಲುಪಿಸಿದ ಪುಣ್ಯವು ದೊರಕುತ್ತದೆ. ಇದು ಕೂಡ ನಾವು ಗುರುಗಳಿಗೆ ಕೊಡುವ ಅತ್ಯಂತ ಕಾಯಕಪೂರ್ಣ ಸೇವೆಯಾಗಿದೆ. ವೇದಿಕೆಯಲ್ಲಿ ಗುರುನಾಥರಿದ್ದಾರೆ. ತಾವು ಈ ಕ್ಷೇತ್ರವನ್ನು ನಿರ್ಮಲವಾಗಿಟ್ಟುಕೊಳ್ಳಬೇಕು. ಈ ಸ್ಥಳ ಎಷ್ಟು ಸ್ವಚ್ಛವಾಗಿರುತ್ತದೋ ಹಾಗೆ ನಮ್ಮ ಮನಸ್ಸು ಕೂಡ ಗುರುನಾಥರೆಡೆಗೆ ಸಾಗುತ್ತದೆ. ಹಾಗಾಗಿ ಸರ್ವರು ಸ್ವಚ್ಛತೆ ಕಡೆಗೆ ಆದ್ಯತೆ ನೀಡಬೇಕೆಂದು ಕೇಳಿಕೊಳ್ಳುವ ನಿಮ್ಮ ಗುರುಸೇವಕ. ಗುರುವಿನ ಮಹತ್ವವನ್ನ ಹೇಳುವಂಥ ಈ ಶ್ಲೋಕವನ್ನ ನೋಡಿ. ನಾ ಗುರೋರ್ ಅಧಿಕಂ ತತ್ವಂ. ಗುರುವಿಗಿಂತ ಅಧಿಕವಾದಂಥ ದೊಡ್ಡದಾದಂಥ ತತ್ವ ಯಾವುದೂ ಇಲ್ಲ. ನಾ ಗುರೋರ್ ಅಧಿಕಂ ತಪಂ. ಗುರುವನ್ನ ಮೀರಿದಂಥ ಯಾವ ತಪಸ್ಸು ಇಲ್ಲ. ನಾಗುರೋರ್ ಅಧಿಕಂ ತತ್ವಂ ನಾಗುರೋರ್ ಅಧಿಕಂ ತಪಃ ತತ್ವಂ ಜ್ಞಾನಾತ್ ಪರಂ ನಾಸ್ತಿ. ಯಾವ ತತ್ವ, ಯಾವುದೇ ತತ್ವಜ್ಞಾನ ಅಥವಾ ಯಾವುದೇ ಜ್ಞಾನ ಗುರುವನ್ನ ಬಿಟ್ಟು ಗುರುವನ್ನ ಮೀರಿದಂಥದ್ದು ಯಾವುದೂ ಇಲ್ಲ. ಆದ್ದರಿಂದ ತಸ್ಮೈ ಶ್ರೀ ಗುರವೇ ನಮಃ. ಅಂತಹ ಗುರುವಿಗೆ ನಾನು ನಮಸ್ಕರಿಸ್ತೀನಿ. ಅಂದ್ರೆ ಸಕಲ ಜ್ಞಾನವನ್ನು ನೀಡುವಂತಹ, ಆತ್ಮೋದ್ಧಾರವನ್ನ ಮಾಡುವಂತಹ ಆ ಸದ್ಗುರು ಏನಿದ್ದಾನೆ ಅವನಿಗೆ ನಮಿಸಿಯೇ ಮುಂದಿನ ಎಲ್ಲದನ್ನೂ ಕೂಡ ಮಾಡಬೇಕಾದಂಥದ್ದು, ನೆನೆಬೇಕಾದಂಥದ್ದು ಅಂತ ಹೇಳಿ ಈ ಶ್ಲೋಕದ ಅರ್ಥ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಈ ರೀತಿಯಾಗಿ ಗುರುಗಳು ಹೇಳ್ತಾರಲ್ಲ ಅಂತ ಹೇಳಿ ಅಂತ ನಾನು ಒಂದು ದಿನ ಅವ್ರನ್ನ ಕೇಳಿದೆ, ಅಲ್ಲ ಗುರುಗಳೇ, ನಮ್ಮ ಅಮ್ಮ ಹಿರಿಯರು ಹೌದು, ಆದರೆ ಈ ರೀತಿಯಾದಂಥ ಒಂದು ಮಾತನ್ನ ನೀವು ಹೇಳಿದ್ರಲ್ಲ. ಹೌದು ಕಣಯ್ಯ, ಅವರು ಮುಮುಕ್ಷು ಕಣಯ್ಯ. ಅವರು ಮುಮುಕ್ಷು ಅಂತ ಹೇಳಿದ್ರೆ ಈಗಾಗ್ಲೇನೆ ಮುಕ್ತಿ ಪಥದಲ್ಲಿ ಇರ್ತಕ್ಕಂಥವ್ರು ಅಂತ, ಮುಕ್ತಿ ಮಾರ್ಗದಲ್ಲಿ ಇರ್ತಕ್ಕಂಥವ್ರು ಅಂತ ಹೇಳಿ ಅಂತ. ಯಾರ ಮನಸ್ಸಿನ ಒಳಗಡೆಯಲ್ಲಿ ಮಗುವಿಗೆ ಇರುವಂಥ ಮುಗ್ಧತೆ ಇರುತ್ತೆ, ಪಾಪ ಪುಣ್ಯಗಳಿಂದ ಹೊರತಾಗಿರ್ತಾರೆ, ಎಲ್ಲರನ್ನು ಸಮಭಾವದಿಂದ ಕಾಣ್ತಾರೆ, ಸಹೃದಯತೆಯನ್ನು ಮೆರೀತಾರೆ, ಅಂಥವರು ಆ ಹಂತದಲ್ಲಿ ಇರ್ತಾರೆ ಅಂತನ್ನುವಂಥದ್ದು. ಹಂಗಾಗಿ ಹೋಗಿ ಸುಬ್ಬಮ್ಮನವ್ರ ದರ್ಶನ ಮಾಡಿ ಬಂದ್ರಯ್ಯ ಅಂಥೇಳಿ ಅಂತ. ನಮ್ಮ ಸಚ್ಚಿದಾನಂದ ಅವರ ತಾಯಿ ಬಗ್ಗೆನೂ ಕೂಡ ಗುರುಗಳು ಅದೇ ಭಾವನೆಯನ್ನ ನಿರಂತರವಾಗಿ ಹೊಂದಂಥದ್ದು. ಸಕ್ರಾಯಪಟ್ಟಣದಿಂದ ಅವರು ಬಾಣಾವರ ಬೇರೆ ಬೇರೆ ಊರುಗಳಿಗೆ ಹೋಗುವಂಥ ಮಾರ್ಗದಲ್ಲಿ ದೇವನೂರಿನಲ್ಲಿ ನಮ್ಮ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಇದ್ರು. ಈಗ ಅವರಿಲ್ಲ. ಅಲ್ಲಿಗೆ ಹೋಗಿ ಅವ್ರ ಮನೆಗೆ ಅವ್ರಿಗೆ ಸಿಹಿ ತಿನ್ನಿಸಿ ಇಬ್ಬರಿಗೂ ಕೂಡ ಪಾದಪೂಜೆನ ಮಾಡಿ ಇಬ್ಬರಿಗೂ ನಮಸ್ಕಾರ ಮಾಡಿ ಪರಮ ಸಾತ್ವಿಕರು ಕಣಯ್ಯ ಇವರು ಅಂಥೇಳಿ ಅಂತ ಅಲ್ಲಿಂದ ಹೊರಡ್ತಾ ಇದ್ರು. ಅವರು ಅದನ್ನೆಲ್ಲ ಹೇಳ್ತಾ ಇರಲಿಲ್ಲ. ಅದನ್ನು ನೋಡಿದಂಥವ್ರು, ಗುರುಗಳು ಇವತ್ತು ದೇವನೂರಿನಲ್ಲಿ ನಿಮ್ಮ ಮನೆಗೆ ಬಂದಿದ್ರು, ನಿಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇವ್ರನ್ನೆಲ್ಲ ಕಂಡು ಹೊರಟೋದ್ರು. ನಮ್ಮ ದೊಡ್ಡಪ್ಪನವರು ರಾಮಕೃಷ್ಣ ಪುರಾಣಿಕ್ ಅಂತ ಹೇಳಿ ಅಂತ, ರಾಮಕೃಷ್ಣ ಭಟ್ರು ಅಂತ ಹೇಳಿ ಅಂತ ಕರೀತಾ ಇದ್ದಿದ್ದು, ಸತ್ಯಭಾಮ ಅಂತ ಹೇಳಿ ಅಂತ ನಮ್ಮ ದೊಡ್ಡಮ್ಮ. ಆಯ್ತಾ, ಇತ್ತೀಚೆಗಷ್ಟೇ ರಾಮೋತ್ಸವ ಏನಾಯ್ತು ನಮ್ಮೂರು ಸಕ್ರಾಯಪಟ್ಟಣದಲ್ಲಿ, ಆ ರಾಮೋತ್ಸವದಲ್ಲಿ ರಾಮಾಯಣ ಪಾರಾಯಣನ ಮಾಡೋದಕ್ಕೆ ನಮ್ಮ ದೊಡ್ಡಪ್ಪನ ಮಗ ಚಂದ್ರಶೇಖರ್ ಪುರಾಣಿಕ್ ಅಂತ ಹೇಳಿ ಅಂತ ಬಂದಿದ್ರು. ಪರಮ ಸಾತ್ವಿಕವಾದಂಥ ಮನುಷ್ಯ, ಸಚಿವರಿಗೆಲ್ಲ ಗೊತ್ತು. ಆಯ್ತಾ,
ಹೀಗೆ ಗುರುಗಳು ಎಲ್ಲಿ ಒಳ್ಳೇದನ್ನಿದೆ ಅದನ್ನ ಗುರುತಿಸ್ತಾ ಇದ್ರು, ಅಂಥದ್ದನ್ನ ಬೆಳಕಿಗೆ ತರುವಂತ ಪ್ರಯತ್ನ ಮಾಡ್ತಾ ಇದ್ರು. ಯಾಕಾಗಿ ನಾವು ಅದಕ್ಕೆ ಮಣಿತೀವಿ ಅಂತ ಹೇಳಿದ್ರೆ, ಯಾವುದು ಒಳ್ಳೇದಿದೆ ಅದನ್ನ ಗುರುತಿಸ್ಬೇಕು ಅಂತನ್ನುವಂಥದ್ದು. ಮತ್ತೆ ನೋಡಯ್ಯ, ಈ ಪ್ರಪಂಚ ನಿಂತಿರುವಂಥದ್ದು ಒಳ್ಳೇದ್ರ ಮೇಲೆ ಕಣಯ್ಯ. ಆ ಒಳ್ಳೇದನ್ನ ಯಾವತ್ತೂ ಕೂಡ ವೃದ್ಧಿ ಮಾಡಬೇಕು, ಅದು ಬಹಳ ಮುಖ್ಯವಾಗಿರುವಂಥ ಸಂಗತಿ. ಅದನ್ನ ಮಾಡೋದಕ್ಕೆ ಯಾವಾಗ ಸಾಧ್ಯ ಅಂತ ಹೇಳಿದ್ರೆ, ನೀನು ಒಳ್ಳೆಯವನಾಗಿದ್ದಾಗ ಮಾತ್ರ. ಒಬ್ಬ ವ್ಯಕ್ತಿ ತಾನು ಒಳ್ಳೆಯವನಾಗದೇನೆ ಬೇರೆದನ್ನ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ನನ್ನ ಅಂತರಂಗದಲ್ಲಿ ಏನಿದೆ ಅದನ್ನ ನಾನು ಹೊರಗಡೆಯಲ್ಲಿ ಕಾಣುವಂಥ ಪ್ರಯತ್ನವನ್ನ ಮಾಡ್ತೇನೆ ಅದಕ್ಕೆ ಹೊರತಾಗಿ ಏನನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಅಂತರಂಗ ಪರಿಶುದ್ಧಿಗಾಗಿ ಗುರುಗಳು ಮತ್ತೆ ಮತ್ತೆ ಒತ್ತನ್ನು ಕೊಡ್ತಾ ಇದ್ರು. ನಮ್ಮೂರಿನಲ್ಲಿ ತುಂಬಾ ಜನಿಗೆ ಗೊತ್ತಿದೆ. ಎಷ್ಟೋ ಜನಿಗೆ ಬರಬೇಡ ಕಣಯ್ಯ ನೀವು ಒಳಗಡೆನಲ್ಲಿ ಅಂತ ಹೇಳ್ಬಿಡೋರು. ಬರಬೇಡ ಕಣಯ್ಯ ಅಲ್ಲೇ ಇರಯ್ಯ ನೀನು ಅಂತ ಹೇಳೋರು. ಅಂಥವ್ರು ಉಸಿರು ತಗೋಬಾರ್ದು ಕಣಯ್ಯ ಅಂತ ಹೇಳ್ತಾ ಇದ್ರು. ಕೆಲವ್ರ ಮನೇಲಿ ಅವರು ಊಟ ಮಾಡ್ತಾ ಇರ್ಲಿಲ್ಲ, ಕೆಲವರು ಕೊಟ್ಟಿದ್ದನ್ನ ಅವರು ತಿಂತಾ ಇರ್ಲಿಲ್ಲ. ಇದಕ್ಕೆಲ್ಲ ಕಾರಣಗಳು ಏನು ಅಂತನ್ನುವಂಥದ್ದನ್ನ ಒಳಹೊಕ್ಕು ನೋಡಿದಾಗ, ನೋಡಯ್ಯ, ಯಾವ ಮನುಷ್ಯ ಯಾವ ರೀತಿಯಾಗಿ ದುಡಿಮೆ ಮಾಡಿರ್ತಾನೆ, ಯಾವ ರೀತಿಯಾಗಿ ಆರ್ಜನೆ ಮಾಡಿರ್ತಾನೆ, ಅದ್ರ ಜೊತೆಯಲ್ಲಿ ಆ ಭಾವನೆಗಳು ಸೇರ್ಕೊಂಡಿರುತ್ತೆ ಕಣಯ್ಯ. ಅದನ್ನ ಉಪಯೋಗಿಸೋದ್ರಿಂದ, ಅಂಥದ್ದನ್ನ ನಾವು ಬಳಸೋದ್ರಿಂದ ಅದೇ ಬುದ್ಧಿ ನಮಗೆ ಬಂದ್ಬಿಡುತ್ತೆ ಕಣಯ್ಯ. ಆದ್ರಿಂದ ಪ್ರತಿಯೊಂದು ವಿಚಾರದಲ್ಲೂ, ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಅತ್ಯಂತ ಜಾಗೃತರಾಗಿ ಇರಬೇಕು ಕಣಯ್ಯ. ಶುದ್ಧವಾದಂಥ ಬದುಕನ್ನ ನಡೆಸ್ಬೇಕು ಕಣಯ್ಯ ಅಂತ ಹೇಳ್ತಾ ಇದ್ರು. ನೀವು ದೇವ್ರ ಪೂಜೆ ಇರಬಹುದು, ಭಗವಂತನ ಆರಾಧನೆ ಇರಬಹುದು, ಯಜ್ಞ ಆಗಾದಿಗಳಿರ್ಬಹುದು, ಪಿತೃಕಾರ್ಯ ಇರಬಹುದು, ಅದು ಯಾವುದೇ ಇರಬಹುದು. ನಾವು ರುಜು ಮಾರ್ಗದಲ್ಲಿ ದುಡಿದಂಥ ದ್ರವ್ಯ ಏನಿದೆ ಇದನ್ನ ಬಳಸಬೇಕು ಅಂತ ಅವರು ಹೇಳ್ತಾ ಇದ್ದಂಥದ್ದು. ಈ ಯಾವುದೋ ಆಫೀಸ್ನಲ್ಲಿ ಏನೋ ಕೆಲಸ ಮಾಡ್ತಾ ಎಷ್ಟೋ ಲಂಚ ತಗೊಂಡು ಬಂದು ನಾನು ಯಾವುದೋ ದೇವ್ರದ ಪೂಜೆ ಮಾಡ್ತೀನಿ, ಇನ್ನೆಂಥದೋ ಮಾಡ್ತೀನಿ ಅಂತೇಳಿ ಇಂಥ ಕುಣಿಯೋ ಅಂಥದ್ದು ಇದೆಯಲ್ಲ, ಇದೆಲ್ಲ ಯಾವ ತೃಪ್ತಿಗಾಗಿ, ಯಾವ ಸಾರ್ಥಕತೆಗಾಗಿ ಇದೆಲ್ಲದಕ್ಕೂ ಕೂಡ ಅವನು ಕಷ್ಟಪಟ್ಟು ಮಾಡಿದಂಥ ದುಡಿಮೆಯಿಂದ ಉಳಿದಂಥದ್ದು ಏನಿದೆ, ಅದಕ್ಕಾಗಿ ಉಳಿಸಿದಂಥದ್ದೇನಿದೆ, ಅದರಿಂದ ಅವನು ಮಾಡುವಂಥ ಕೆಲಸ ಏನಿದೆ, ಕೈಂಕರ್ಯ ಏನಿದೆ, ಅದು ಸಾರ್ಥಕತೆಯನ್ನ ಯಾವತ್ತೂ ಕೂಡ ತಂದು ಕೊಡ್ತಕ್ಕಂಥದ್ದು. ಅಂದ್ರೆ ಅವರ ಬದುಕಿನ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ಪರಿಶುದ್ಧತೆಯನ್ನೇ ಅವರು ಹೇಳ್ತಾ ಇದ್ದಂಥದ್ದು. ಅದು ಮನಸ್ಸಿನ ಮಡಿ ಅಂತ ಅವರು ಹೇಳ್ತಾ ಇದ್ದಿದ್ದು, ಇದನ್ನ ಅಂತರಂಗದ ಪರಿಶುದ್ಧತೆ ಅಂತ ಹೇಳ್ತಾ ಇದ್ದಿದ್ದು ಈ ತರವಾದಂಥದ್ದನ್ನ. ಅಂಥವರ ಉಸಿರನ್ನ ಅವರು ತಗೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ರೆ ಹೊರತಾಗಿ ಇಲ್ಲಿ ಅವರು ಪರವಾಗಿಲ್ಲ ಕಣೆ ಪರವಾಗಿಲ್ಲ ಅಂತ ಹೇಳಿಂತ ದೂರನೇ ಅವರು ಉಳ್ಕೊಂಡು ಬಿಡ್ತಾ ಇದ್ರು. ಇದು ಅತ್ಯಂತ ಸೂಕ್ಷ್ಮವಾಗಿ ಗುರುಗಳನ್ನ ಗಮನಿಸ್ತಾ ಇದ್ದಾಗ ಮಾತ್ರ ಗುರುಗಳು ಯಾಕೆ ಹೀಗೆ ಮಾಡ್ತಾರೆ ಅಂತನ್ನುವಂಥದ್ದು ಗೊತ್ತಾಗ್ತಾ ಇತ್ತು. ಮತ್ತೆ ಈ ತರವಾದಂಥ ಮಾತನ್ನ ಅವರು ಒಂದು ಸರಿನಲ್ಲಿ ಹೇಳಿದ ತಕ್ಷಣ ಆ ತರವಾದಂಥ ಸಂದರ್ಭಗಳು ಬಂತು ಅಂತ ಹೇಳಿದ್ರೆ ನಮ್ಗಳಿಗೆ ಅರ್ಥವಾಗ್ತಾ ಇತ್ತು, ಸ್ವಲ್ಪ ಮಟ್ಟಿಗೆ ಅರ್ಥ ಆಗ್ತಾ ಇತ್ತು. ಶಿವ ಅವ್ರ ಗುರುಗಳು ಏನೇ ಹೇಳ್ತಾ ಇದ್ರು ಅಂದ್ರೆ, ನೋಡಯ್ಯ, ನಾನು ಏನು ಅಂತನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ ಕಣಯ್ಯ. ಯಾರನ್ನ ದೊಡ್ಡ ದೊಡ್ಡ ಸ್ವಾಮಿಗಳು ಅಂತೇಳಿ ಅಂತ ಜನಗಳು ಆರಾಧಿಸ್ತಾರೆ, ಬಹಳ ಸಂತೋಷ, ನಾನು ಆರಾಧಿಸ್ತೀನಿ. ಅಂಥವ್ರಿಗೇನೆ ನಾನು ಏನು ಅಂತ ಒಂದು 25-30% ಗೊತ್ತು ಕಣಯ್ಯ, ಅಷ್ಟೇ. ನನ್ನ ಹೆಸರೇ ಹೇಳುದಿಲ್ಲ. ಅಂಥವ್ರಿಗೆ ನಾನೊಂದು 25-30% ಗೊತ್ತು ಕಣಯ್ಯ. ಇನ್ನು ನಮ್ಮಂಥ ಸಾಮಾನ್ಯರ ಗತಿ ಏನೋ, ನಮ್ಮಂಥ ಸಾಮಾನ್ಯರ ಸ್ಥಿತಿ ಏನು ನೀವು ಯೋಚನೆ ಮಾಡಿ. ಅಂದ್ರೆ ಅವರ ಆ ಜ್ಞಾನದ ಬೆಟ್ಟದ ಆ ತುದಿಯ ಒಂದು ಕಣ ಮಾತ್ರ ಎಲ್ಲೋ ನಮಗೆ ವೇದ್ಯವಾಗ್ತಾ ಇತ್ತು. ಸಮುದ್ರದೊಳಗೆ ಮುಳುಗಿರುವಂಥ ಆ ಹಿಮಪರ್ವತ ಇದೆಯಲ್ಲ, ಅದ್ರದ್ದೊಂದು ಟಿಪ್ ಆಫ್ ದಿ ಐಸ್ಬರ್ಗ್ ಅಂತ ನಾವು ಹೇಳ್ತೀವಲ್ಲ, ಅದ್ರದ್ದೇನೋ ಒಂದು ಅಂಚು ನಮಗೆ ಅದು ಕಾಣ್ತಾ ಇತ್ತು, ಅಷ್ಟೇನೆ. ಮತ್ತೆ ತಿಳಿಯೋದಕ್ಕೆ ಅವರು ಹಚ್ಚುತ್ತಾ ಇದ್ರು. ಇದು ಗುರುಗಳು ಮಾಡ್ತಾ ಇದ್ದಂಥ ಕೆಲಸ. ಆಯ್ತಾ? ಗುರುಗಳು ನಡಿಯೇ ಹತ್ತೆಯ ಕಾರ್ ಹೋಗೋಣ ಅಂತ ಹೇಳಿದ್ರು ಒಂದಿನ. ಆಮೇಲೆ ನನಗೆ ಏನು ಪ್ರಿಪೇರ್, ನಾನು ಸುಮ್ಮನೆ ಹೋಗಿದ್ದೀನಿ, ಬರೀ ಗುರುಗಳ ಮನೆಗೆ ಹೋಗೋದು ಅಂತ ನಮ್ಮ ಮನೆಯಿಂದ 100 ಮೀಟ್ರು ಬರಿಗಾಲ್ನಲ್ಲಿ ಹೋಗಿದ್ದೀನಿ. ಆಯ್ತಾ? ಒಂದು ಶರ್ಟು ಒಂದು ಪಂಚೆ ಅಷ್ಟೇ ತೊಟ್ಟಿರೋದು, ಉಟ್ಟಿರೋದು. ನಡಿ ಹೋಗೋಣ ಅಂತ ಹೇಳಿದ್ರು. ಕಾರ್ನಲ್ಲಿ ಕೂರಿಸ್ಕೊಂಡ್ರು, ಕರ್ಕೊಂಡು ಹೋದ್ರು. ಬಾಣಾವರಕ್ಕೆ ಕರ್ಕೊಂಡು ಹೋಗಿ, ಇದು ಕೃಷ್ಣ ಯೋಗೇಂದ್ರರು ವೇದಿಕೆ ಕಣಯ್ಯ ಇದು ಅಂತ ಹೇಳಿಂತ ಪ್ರಥಮ ಬಾರಿಗೆ ನನಗೆ ಬಾಣಾವರದ ವೇದಿಕೆಗೆ ಗುರುಗಳು ಕರ್ಕೊಂಡು ಹೋದಂಥದ್ದು. ಈಗಲೂ ಕೂಡ ಗುರುಗಳ ಬಗ್ಗೆ ಒಂದು ಸ್ವಲ್ಪ ತಿಳಿದಿರುವಂಥವ್ರು,
ಗುರುಗಳ ಮಾತುಗಳಿಂದ ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಅವ್ರೇನ್ ಹೇಳ್ತಾರೆ ಅಂದ್ರೆ ಇವರ ಹಿಂದಿನ ಅವತಾರ ಅದು ಅಂತ ಹೇಳ್ತಾರೆ. ಕೃಷ್ಣ ಯೋಗೀಂದ್ರರು ಅಂತ ಹೇಳ್ತಾರೆ. ಅಲ್ಲೆಲ್ಲ ಹಾಳಗಿಡಗಳು ಎಂತೆಂಥದೋ ಬೆಳೆದು ಜನಗಳ ಗಮನಕ್ಕೆ ಬರದೇ ಇದ್ದಂಥ ಸಂದರ್ಭದಲ್ಲಿ ಗುರುಗಳೇ ಬಾಣಾವರದಲ್ಲಿ ಇಲ್ಲಿ ವೇದಿಕೆ ಇದೆ ಕಣ್ರೆ ಅಂತ ಹೇಳಿ ಇಂಥ ತೋರಿಸಿ ಅದನ್ನೆಲ್ಲ ಸ್ವಚ್ಛ ಮಾಡಿದಂಥದ್ದು ಅಂತ ನಮ್ಮೂರಿನಲ್ಲಿ ಜನಜನಿತವಾದಂಥ ಮಾತು ಇದೆ ಎಲ್ಲದಕ್ಕೂ ಕೂಡ. ಆಯ್ತಾ, ಅಲ್ಲಿಗೆ ಕರ್ಕೊಂಡು ಹೋಗಿ ಆ ದರ್ಶನ ಮಾಡಿಸಿ ನಾವೆಲ್ಲ ನಮಸ್ಕಾರ ಮಾಡಿದ ನಂತರದಲ್ಲಿ ಹತ್ರಕಾರ ಅಂತಂದ್ರು ಕಾರ್ ಹತ್ತಿದ್ದು. ಹತ್ತಿದ ತಕ್ಷಣ ಮತ್ತೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ಈ ಥರವಾದಂಥ ವಿಚಾರಗಳನ್ನ ಸಚ್ಚಿದಾನಂದ ಕೂಡ ಅವರ ಮಾತುಗಳಲ್ಲಿ ಸಾಕಷ್ಟು ಸರಿ ಹಂಚ್ಕೊಂಡಿದ್ದಾರೆ. ಆಯ್ತಾ, ನಮ್ಮ ವಿಶ್ವಣ್ಣು ಕೂಡ ಹೇಳಿರ್ಬೋದು. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ತಾಳೆ ತೆಗೆ ಬಾಳೆಹಣ್ಣು ತೆಗೆ ಅಲ್ಲಿರದಂತೆ ಈ ತೆಗೆ ಕೊಡೆ ಎಲ್ಲರಿಗೂ ಇದೆಂತ ತಿಂಡಿ ಇದೆಲ್ಲ ಕೊಡೆ ಇದನ್ನೆಲ್ಲ ಕಾರ್ನಲ್ಲಿ ತಿಂದ್ಕೊಳ್ತಾ ಮಾತಾಡ್ಕೊಳ್ತಾ ಇದನ್ನೆಲ್ಲ ಕಾಡ ಹರಟೆಗಳಲ್ಲ ಅದೆಲ್ಲೋ ಯಾವ ಒಂದೇ ಒಂದು ಪದ ಕೂಡ ಆ ಥರದ್ದಿಲ್ಲ. ಆಯ್ತಾ, ಮುಂದಿನ ಪದ ಅವ್ರು ಏನು ಹೇಳ್ತಾರೆ ಅಂತ ಅನ್ನೋದನ್ನ ಚಾತಕ ಪಕ್ಷಿ ಅಂತ ನಿರೀಕ್ಷೆ ಮಾಡ್ಬೇಕು. ಆ ಥರದಲ್ಲಿ ಗುರುಗಳು ಮಾತಾಡ್ತಾ ಇದ್ರು. ಹಾಗಂತ ಗುರುಗಳಲ್ಲಿ ಹಾಸ್ಯ ಸರಸ ಎಲ್ಲವೂ ಕೂಡ ಇರ್ತಾ ಇತ್ತು. ಅತ್ಯಂತ ಅರ್ಥಗರ್ಭಿತವಾದಂಥ ರೀತಿಯಲ್ಲಿ ಅದು ಇರ್ತಾ ಇತ್ತು. ಆಯ್ತಾ, ಬಂದ್ರಯ್ಯ ಅಂತ ಹೇಳಿ ಕರ್ಕೊಂಡು ನೋಡಿದ್ರೆ ಈ ಬೆಲ್ಗೂರಿಗೆ ಕರ್ಕೊಂಬಂತು ನಿಲ್ಲಿಸ್ಬಿಟ್ಟಿದ್ದಾರೆ ಕಾರನ್ನು. ಆಯ್ತಾ, ನಾನು ಬೆಲ್ಗೂರು ನೋಡೇ ಇರಲಿಲ್ಲ. ಬಾರಯ್ಯ ಅಂತ ಹೇಳಿ ಅಂತ ನಾನು ಕರ್ಕೊಂಡೋದ್ರೆ ಈಗ ಬೆಲ್ಗೂರಿನಲ್ಲಿ ಇರುವಂತ ದೇವಸ್ಥಾನ ಇದೆಯಲ್ಲ ಅದನ್ನ ಆಗಿನೂ ಕಟ್ಟಿರ್ಲಿಲ್ಲ. ಸಣ್ಣ ಗುಡಿ ಇತ್ತು, ಆಂಜನೇಯನ ಗುಡಿ. ಆಯ್ತಾ, ಬಂದ್ರಯ್ಯ ಇಲ್ಲಿ ಆಂಜನೇಯನ ಅವತಾರ ಇರತಕ್ಕಂಥ ಒಬ್ಬ ಅವತಾರ ಪುರುಷರು ಇದ್ದಾರೆ ಕಣಯ್ಯ, ಅವಧೂತರು ಅಂತ ಹೇಳಿಂತ ಅಲ್ಲಿಗೆ ಹೋಗಿ ನಾವು ನೋಡಿದ್ರೆ ದೇವಸ್ಥಾನದ ಹಿಂಭಾಗದಲ್ಲಿ ಬಿಂದು ಮಾಧವ ಶರ್ಮರು ಅವರು ಪದ್ಮಾಸನದಲ್ಲಿ ಕುಳಿತುಕೊಂಡ್ಬಿಟ್ಟಿದ್ದಾರೆ. ಆಯ್ತಾ, ಮೊದಲು ನಮ್ಮ ಗುರುಗಳು ನಮಸ್ಕಾರ ಮಾಡಿದ್ರು. ಅವ್ರ ಗುರುಗಳು ಏನ್ ಮಾಡ್ತಾರೆ ಅದನ್ನ ಪ್ರತಿಯೊಬ್ಬರು ಮಾಡ್ಬಿಡ್ತಾ ಇದ್ದು, ಅಥವಾ ಅವ್ರು ಹೇಳೋ ಮೊದ್ಲೇನೆ ಎಷ್ಟೋ ಸರಿ ಮಾಡ್ತಾ ಇದ್ದು. ಯಾಕೆಂದ್ರೆ ಗುರುಗಳ ಇಂಗಿತ ಹೇಗಿರ್ತಾ ಇತ್ತು ಅಂತ ಹೇಳಿ ಅಂತ ಗುರ್ತಾ ಇದೆ. ಎದ್ದು ಬಿಟ್ಟು ಅವರು ನಮಸ್ಕಾರ ಮಾಡಿದ್ರು ಇವ್ರಿಗೆ. ಆಯ್ತಾ, ನಮಸ್ಕಾರ ಮಾಡಿದ ನಂತರದಲ್ಲಿ ನೀವು ಬರ್ತೀರಿ ಅಂತ ಗೊತ್ತಿತ್ತು, ಅದಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳಿದ್ರು ಅವರು. ಅದಕ್ಕೆ ಕಾಯ್ತಾ ಕೂತ್ಕೊಂಡಿದ್ದೆ ಅಂತ ಹೇಳಿ ಅಂತ. ಆಂಜನೇಯನ ಅವತಾರ ಕಂಡ್ರೆ ಇವರು ಅಂತ ಹೇಳಿದ್ರು. ಅವರು ನೋಡ್ತಾ ಇದ್ದಂಥ ಆ ಟಿವಿ, ಕುಳಿತಂಥ ಆ ರೀತಿ, ಜನಗಳನ್ನ ಅವರು ನೋಡಿದಂಥ ಏನ್ ಹೇಳೋಣ ಆ ದೃಷ್ಟಿ, ಇವೆಲ್ಲ ಇದೆಯಲ್ಲ, ಏನು ಅಂತರಂಗವನ್ನ ಪ್ರವೇಶ ಮಾಡ್ತಾ ಇದ್ದಾರನೋ ಅನ್ನೋಂಥ ರೀತಿನಲ್ಲಿ ಅವರು ಎಲ್ಲರನ್ನು ಕೂಡ ನೋಡ್ತಾ ಇದ್ದಂಥದ್ದು. ನಡೀರಿ ಮನೆಗೆ ಹೋಗೋಣ ಅಂತ ಹೇಳಿ ಅಂತ ಎಲ್ಲರನ್ನೂ ಕರ್ಕೊಂಡು ಹೋದ್ರು. ಅಷ್ಟೊತ್ತಿಗಾಗಲೇ ಅವ್ರ ಮನೆಯಲ್ಲಿ ತಿಳಿ ಸಾರು ಚಟ್ನಿ ಸಿದ್ಧ ಇತ್ತು. ಆಮೇಲೆ 5 ಗಂಟೆ ನೋಡಿಯ ನನಗೆ ತಿಳಿ ಸಾರು ಕಾಯಿ ಚಟ್ನಿ ಅಂತಂದ್ರೆ ಇಷ್ಟ ಅಂತ ಹೇಳಿ ಇಂಥ ಗುರುಗಳಾಗಲೇ ಮಾಡಿಸ್ಬಿಟ್ಟಿದ್ದಾರೆ ಕಣ್ರೆ ಅಂತ ಹೇಳಿ ಅಂತ. ಅದು ತಿಳಿ ಸಾರನ್ನ ಊಟ, ಅದು ಚಟ್ನಿ ಹಾಕೊಂಡು ಅನ್ನನ ಕಲಸಿ ಊಟ ಮಾಡಿದಂಥದ್ದು ಎಲ್ಲ ಹೇಗಿದೆ, ಅಷ್ಟು ಅದ್ಭುತವಾಗಿತ್ತು. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.